ಕನ್ನಡ ಭಾಷಣ ವಿವೇಕಾನಂದ ಜಯಂತಿ. ನಮಸ್ಕಾರ ಪ್ರಿಯ ಶಿಕ್ಷಕರೇ, ಸಹಪಾಠಿಗಳೇ ಮತ್ತು ಸ್ನೇಹಿತರೆ. ನಾವು ಇಂದು ಭಾರತದ ಮಹಾನ್ ಪುರುಷರಲ್ಲಿ ಒಬ್ಬರಾದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಲು ಇಲ್ಲಿ ಸೇರುವ ಅವಕಾಶ ಪಡೆದಿದ್ದೇವೆ. ಇದು ನಮ್ಮ ದೇಶದ ಪ್ರಜ್ಞೆ ಮತ್ತು ಯುವಕರ ಪ್ರೇರಣೆಗಾಗಿ ಅತ್ಯಂತ ಪ್ರಾಮುಖ್ಯವಾದ ದಿನವಾಗಿದೆ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಜನಿಸಿದ ಈ ಮಹಾನ್ ವ್ಯಕ್ತಿ ನಮ್ಮ ದೇಶದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ತತ್ವಶಾಸ್ತ್ರವನ್ನು ಜಗತ್ತಿಗೆ ಪರಿಚಯಿಸಿದರು. ಅವರು ಹಿಂದೂ ಧರ್ಮದ ಸತ್ಯತೆಯನ್ನು ಮತ್ತು ಸಮಗ್ರತೆಯನ್ನು ಚಿಕಾಗೋದಲ್ಲಿ 1893ರಲ್ಲಿ ನಡೆದ ಧರ್ಮ ಮಹಾಸಭೆಯಲ್ಲಿ ತಮ್ಮ ದಿಟ್ಟ ಭಾಷಣದ ಮೂಲಕ ಪ್ರಪಂಚಕ್ಕೆ ತೋರಿಸಿದರು. ನಿಮ್ಮ ಬಾಳು ಉನ್ನತ ಆದರ್ಶಗಳಿಗೆ ಮೀಸಲಾಗಿರಲಿ ಎಂಬ ಅವರ ಸಂದೇಶ ಉತ್ತಿಷ್ಠತ ಜಾಗೃತ ಎಂಬ ಕೇವಲ ಕಾವ್ಯದ ಸಾಲು ಮಾತ್ರವಲ್ಲ, ಅದು ನಮ್ಮ ದೇಶದ ಯುವಕರಿಗೆ ಬೋಧನೆಯ ಮಾರ್ಗದರ್ಶಕವಾಗಿದೆ. ಅವರ ಆಧ್ಯಾತ್ಮಿಕತೆ ಮಾತ್ರವಲ್ಲ, ಅವರ ಸಮಾಜ ಸೇವೆ ಮತ್ತು ಶಕ್ತಿ ತುಂಬಿದ ಸಂದೇಶಗಳು ನಮ್ಮನ್ನು ಇಂದು ಪ್ರೇರೇಪಿಸುತ್ತವೆ. ಯುವ ಶಕ್ತಿ ಎಂಬುದು ಸ್ವಾಮಿ ವಿವೇಕಾನಂದರ ಪ್ರಮುಖ ತತ್ವ. ಅವರು ಯುವಜನರು ದೇಶದ ಭವಿಷ್ಯ. ಯುವಶಕ್ತಿ, ಆಧ್ಯಾತ್ಮಿಕತೆ ಮತ್ತು ಸ್ವಾಭಿಮಾನವೇ ದೇಶದ ಅಭಿವೃದ್ಧಿಗೆ ಮಾರ್ಗ ಎಂದು ನಂಬಿದ್ದರು. ನಮ್ಮಂತಹ ಯುವ ಪೀಳಿಗೆ ಅವರ ತತ್ವಗಳನ್ನು ಪಾಲಿಸಿ ಸಮಾಜದ ಚೈತನ್ಯವನ್ನು ಹೆಚ್ಚಿಸಲು ಶ್ರಮಿಸಬೇಕು. ಅವರ ಭಾವನೆಗಳು ನಮಗೆ ಕೇವಲ ಬೋಧನೆ ಮಾತ್ರವಲ್ಲ, ಜೀವನದಲ್ಲಿ ಬದಲಾವಣೆಯ ಹಾದಿಯಾಗಿದೆ. ಇಂದು ನಾವು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನಾಚರಣೆ ಎಂದು ಆಚರಿಸುತ್ತಿದ್ದೇವೆ. ಅವರ ಸಂದೇಶವು ಸದಾ ನಮ್ಮ ಹೃದಯದಲ್ಲಿ ಮೂಡಿರಲಿ. ಅವರ ಧೈರ್ಯ, ಶ್ರಮ, ತ್ಯಾಗ ಮತ್ತು ಬೋಧನೆಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಲಿ. ಅವರ ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಮಾನವೀಯತೆ ನಮ್ಮ ಜೀವಿತದ ದಾರಿಯಾಗಲಿ. ನಾವು ನಮ್ಮ ಜೀವನವನ್ನು ಉನ್ನತಗೊಳಿಸಲು ಮತ್ತು ಸಮಾಜವನ್ನು ಬದಲಿಸಲು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಹೃದಯದಿಂದ ಅನುಸರಿಸೋಣ. ಅವರಂತೆ ಹಸಿರು ಭವಿಷ್ಯಕ್ಕಾಗಿ ಶ್ರಮಿಸೋಣ. ಧನ್ಯವಾದಗಳು. ಜೈ ಹಿಂದ್.